ಹಲೋ ಫ್ರೆಂಡ್ಸ್, ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ನಮ್ಮ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲಲ್ಲಿ ನಾವು ಬ್ಯಾಂಕಿಂಗ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಹಾಗೂ ಇಂಗ್ಲೀಷ್ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಈಸಿ ಟ್ರಿಕ್ಸ್ನ ಹೇಳ್ಕೊಡ್ಲಾಗುತ್ತೆ. ಸೊ ಇವತ್ತಿನ ಟಾಪಿಕ್ ನಾವು ಬಂದುಬಿಟ್ಟು ಸಿಂಪ್ಲಿಫಿಕೇಷನ್. ಸೊ ಸಿಂಪ್ಲಿಫಿಕೇಷನ್ ಅನ್ನೋದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಬಂದೇ ಬರುತ್ತೆ. ಸೊ ಈ ಸಿಂಪ್ಲಿಫಿಕೇಷನ್ ಕಾನ್ಸೆಪ್ಟ್ ಎಷ್ಟು ಬೇಗ ಸಾಲ್ವ್ ಮಾಡ್ತೀರೋ ಎಷ್ಟು ಬೇಗ ಸಾಲ್ವ್ ಮಾಡ್ತೀರೋ ಅಷ್ಟು ಈಸಿ, ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಸಿಂಪ್ಲಿಫಿಕೇಷನಲ್ಲಿ ಒಂದು ಮೇನ್ ಬೇಸಿಕ್ ಕಾನ್ಸೆಪ್ಟ್ ಬಂದುಬಿಟ್ಟು ಬಾಡ್ಮಾಸ್ ರೂಲ್. ಸೊ ಬಾಡ್ಮಾಸ್ ರೂಲ್ ಏನಪ್ಪ ಅಂದರೆ, ಸೊ B ಸ್ಟ್ಯಾಂಡ್ಸ್ ಫಾರ್ ಬ್ರ್ಯಾಕೆಟ್ಸ್, O ಸ್ಟ್ಯಾಂಡ್ಸ್ ಫಾರ್ ಆರ್ಡರ್ಸ್, D ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, M ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಷನ್, A ಸ್ಟ್ಯಾಂಡ್ಸ್ ಫಾರ್ ಅಡಿಷನ್, S ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಟ್ರಾಕ್ಷನ್. ಸೊ ನೀವು ಯಾವುದೇ ಒಂದು ಬ್ಯಾಂಕ್ ಎಕ್ಸಾಮಲ್ಲಿ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಇದೇ ಒಂದು ಆರ್ಡರ್ನ ಫಾಲೋ ಮಾಡಬೇಕು. ಫಸ್ಟು ಬ್ರ್ಯಾಕೆಟ್ಸ್ನೆಲ್ಲ ಸಾಲ್ವ್ ಮಾಡಿ, ಆಮೇಲೆ ಪವರ್ಸ್ ಅಥವಾ ರೂಟ್ಸಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿ, ಆಮೇಲೆ ಡಿವಿಷನ್ನ ಮಾಡಿ, ಮಲ್ಟಿಪ್ಲಿಕೇಷನ್, ಅಡಿಷನ್, ಸಬ್ಸ್ಟ್ರಾಕ್ಷನ್. ಇದೇ ಒಂದು ಆರ್ಡರ್ ಫ್ಲೋನಲ್ಲಿ ನೀವು ಸಿಂಪ್ಲಿಫಿಕೇಷನ್ನ ಸಾಲ್ವ್ ಮಾಡಬೇಕು. ಅದು ನಿಮಗೆ ಆವಾಗ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಮತ್ತು ಎಷ್ಟು ಸ್ಪೀಡಾಗಿ ಸಾಲ್ವ್ ಮಾಡ್ತೀರಾ ಅಷ್ಟು ಸ್ಪೀಡಾಗಿ ಸಾಲ್ವ್ ಆಗುತ್ತೆ. ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಮ ಎಕ್ಸಾಮಲ್ಲಿ ಟೈಮ್ ಸೇವ್ ಆಗುತ್ತೆ. ಸೊ ಬಾಡ್ಮಾಸ್ ರೂಲ್ನ ಅಪ್ಲೈ ಮಾಡಿ ನಾವು ಇವಾಗ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡುವ. ಸೊ ಇಲ್ಲಿರೋ ಒಂದು ಕ್ವಶನ್ ಬಂದ್ಬಿಟ್ಟು ಬ್ಯಾಂಕ್ ಎಕ್ಸಾಮ್ನಲ್ಲಿ ಸಿಂಪ್ಲಿಫಿಕೇಷನ್ ಕ್ವಶನ್ ಇದೆ ಇದು. ಸೊ ದ ಕ್ವಶನ್ ಈಸ್ ಇನ್ ದ ಬ್ರಾಕೆಟ್ 255 minus 55 divided by 2 square into 15 minus 504 divided by 3. ಸೊ ಫಸ್ಟಿಗೆ ನಾವೇನು ಮಾಡಬೇಕಂದ್ರೆ ಬ್ರ್ಯಾಕೆಟಲ್ಲಿರೋದನ್ನು ಸಾಲ್ವ್ ಮಾಡಬೇಕು. ದಟ್ ಫಾರ್ ದಟ್ 255 minus 55 is equal to 200. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬ್ರ್ಯಾಕೆಟಲ್ಲಿ ಸಾಲ್ವ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಆರ್ಡರ್. ಸೊ 2 ಸ್ಕ್ವೇರ್ ಅನ್ನೋದು ಪವರ್ ಇದೆ, ಸೊ ಅದನ್ನು ಸಾಲ್ವ್ ಮಾಡಿದ್ರೆ ಆರ್ಡರ್ 2 ಸ್ಕ್ವೇರ್ ಏನಾಗುತ್ತೆ, 4 ಆಗುತ್ತೆ. ಸೊ ಬ್ರ್ಯಾಕೆಟ್ಸ್ ಆಯಿತು, ಆರ್ಡರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಡಿವಿಷನ್. ಸೊ 200 divided by 4 ಅಂದರೆ ದಟ್ ಈಸ್ ವ್ಯಾಲ್ಯೂ ಇಸ್ 50. ಸೊ ಥರ್ಡ್ ಸ್ಟೆಪ್ಪಲ್ಲಿ ಡಿವಿಷನ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ಮಲ್ಟಿಪ್ಲಿಕೇಷನ್. ದಟ್ ಈಸ್ 50 into 50 minus 165. ಸೊ 168 is that 504 divided by 3 ಡಿವೈಡ್ ಮಾಡಿದಾಗ 168 ಆನ್ಸರ್ ಬಂತು. ಸೊ ಲಾಸ್ಟ್ ಸ್ಟೆಪ್ ಇಸ್ ಸಬ್ಸ್ಟ್ರಾಕ್ಷನ್. ದಟ್ ಈಸ್ 750 minus 168. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಆನ್ಸರ್ 582. ಸೊ ಈ ಥರ ನೀವು ಸಿಂಪ್ಲಿಫಿಕೇಷನ್ನ ಯಾವುದೇ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ಬಾಡ್ಮಾಸ್ ಫಾರ್ಮ್ಯಾಟಲ್ಲಿ ಫಾಲೋ ಮಾಡಿದಾಗ ಏನಾಗುತ್ತೆ, ನಿಮ್ಮ ಆನ್ಸರ್ ತುಂಬ ಕರೆಕ್ಟಾಗಿ ಬರುತ್ತೆ. ಇದೇ ಥರ ನೀವು ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್ನ ಡೈಲಿ ಎಷ್ಟು ಸಾಲ್ವ್ ಮಾಡ್ತೀರಾ, ಎಷ್ಟು ಸ್ಪೀಡಾಗಿ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಮದು ಎಕ್ಸಾಮಲ್ಲಿ ಏನಾಗುತ್ತೆ, ಟೈಮ್ ಸೇವ್ ಆಗುತ್ತೆ. ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ಅಥವಾ ಹೆಚ್ಚಿನ ವಿಷಯ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಕನ್ನಡ ಬ್ಯಾಂಕರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.